ಸ್ವಾಗತ ವೀಕ್ಷಕರೇ. ಇವತ್ತು ನಾವು ಇಂಟ್ರೊಡಕ್ಷನ್ ಟು ಎಕ್ಸ್ಪ್ಲೋರೇಟರಿ ಡೇಟಾ ಅನಾಲಿಸಿಸ್ ಬಗ್ಗೆ ಕಲಿಯುವ. ಇಲ್ಲಿ ಈ ವಿಡಿಯೋದಲ್ಲಿ ಡೇಟಾ ವಿಶ್ಲೇಷಣೆ ಪರಿಚಯವನ್ನು ಪಡಿತೀವಿ. ಎಕ್ಸ್ಪ್ಲೋರೇಟರಿ ಡೇಟಾ ಅನಾಲಿಸಿಸ್ ಎಂದರೇನು? ಎಕ್ಸ್ಪ್ಲೋರೇಟರಿ ಡೇಟಾ ಅನಾಲಿಸಿಸ್ ಅಲ್ಲಿ ಡೇಟಾ ಸೆಟ್ ಅನ್ನ ಸಮರೈಸ್ ಮಾಡಿ ಅದರ ಸಾರಾಂಶವನ್ನ ತೆಗಿತಿ ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ತಿಳಿತೀವಿ. ಇದರಲ್ಲಿ ವಿಜುವಲ್ ಚಿತ್ರ ಮೂಲಕ ನಾವು ಅದರ ಸಾರಾಂಶವನ್ನು ತಿಳಿತೀವಿ. ಇಡಿಯಲ್ಲಿ ನಾವು ಗ್ರಾಫ್ಗಳನ್ನ ಪ್ಲಾಟ್ ಮಾಡ್ತೇವೆ, ಸ್ಟ್ಯಾಟಿಸ್ಟಿಕ್ ಪ್ಯಾರಾಮೀಟರ್ಸ್ ನ ತಿಳಿತೀವಿ. ಅದಾದ ಮೇಲೆ ಅದರ ಸಾರಾಂಶವನ್ನು ತಿಳಿದಿ ಅದರ ಟ್ರೆಂಡ್, ಪ್ಯಾಟರ್ನ್ ಮತ್ತೆ ಹಲವಾರು ವೇರಿಯೇಬಲ್ಗಳ ಮಧ್ಯೆ ಏನು ರಿಲೇಷನ್ ಇದೆ, ಹೇಗೆ ಆ ಪ್ಯಾಟರ್ನ್ ಅನ್ನ ಕಂಡುಹಿಡಿಯದೆ ನಮ್ಮ ಇಡಿಯ ಮಹತ್ವ. ಒಂದು ಡೇಟಾದಲ್ಲಿ ಸ್ಟ್ರಕ್ಚರ್ ಇರುತ್ತೆ, ಅದರಿಂದ ನಾವು ಅದರ ಒಳಗ ಆಳವನ್ನು ಕಂಡುಹಿಡಿದು ಅದರ ಏನು ಪ್ಯಾಟರ್ನ್ ಇದೆ ಆ ಡೇಟಾದಲ್ಲಿ ಅದನ್ನ ಕಂಡುಹಿಡಿತೀವಿ. ಸೊ ಇಡಿ ಯಾವಾಗ್ಲೂ ಒಂದು ಮಾಡೆಲಿಂಗ್ ಅಥವಾ ಹೈಪೋಥಿಸಿಸ್ ಮುಂಚೆ ಮಾಡುವ ಒಂದು ಟೆಕ್ನಿಕ್. ಈ ಟೆಕ್ನಿಕ್ ಇಂದ ನಮ್ಮ ಡೇಟಾ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಯಬಹುದು. ಇಡಿಎ ನಮ್ಮ ಡೇಟಾವನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳಕ್ಕೆ ನಮ್ಗೆ ತುಂಬಾ ಉಪಯೋಗ ಆಗುತ್ತದೆ. ಅದರಲ್ಲಿ ಡಿಸ್ಟ್ರಿಬ್ಯೂಷನ್ಸ್ ಹೇಗಿದೆ, ರಿಲೇಷನ್ ಹೇಗಿದೆ ಅದೆಲ್ಲ ತಿಳಿಬಹುದು. ಡೇಟಾದ ಕ್ವಾಲಿಟಿ ಹೇಗಿದೆ, ಕ್ವಾಲಿಟಿ ಅಂದರೆ ಯಾವ್ದಾದ್ರು ಮಿಸ್ಸಿಂಗ್ ವ್ಯಾಲ್ಯೂಸ್ ಇದಾವೆ ಅಥವಾ ಔಟ್ಲೈಯರ್ ಇದಾವೆ, ಡೇಟಾ ಕರಪ್ಷನ್ ಇರಬಹುದು. ಇವೆಲ್ಲ ಕಂಡುಹಿಡಿಯದೆ ಇಡಿಯ ಇಂಪಾರ್ಟೆನ್ಸ್ ಅಥವಾ ಮಹತ್ವ. ಯಾವ್ದು ವೇರಿಯೇಬಲ್ ಇಂಪಾರ್ಟೆಂಟ್, ಯಾವ್ದು ಫೀಚರ್ ಇಂಪಾರ್ಟೆಂಟ್ ಇದೆ, ಆ ಫೀಚರ್ ಮಧ್ಯದಲ್ಲಿ ಏನಾದ್ರೂ ಸಂಬಂಧ ಇದೆ, ರಿಲೇಶನ್ಶಿಪ್ ಇದೆ, ಇದೆಲ್ಲ ತಿಳಿಬಹುದು. ಯಾವ್ದು ಫೀಚರ್ ಇಂಪಾರ್ಟೆಂಟ್ ಇಲ್ಲ, ಇಂಪಾರ್ಟೆಂಟ್ ಇದೆ, ಅದನ್ನ ತಿಳಿಯಕ್ಕೆ ನಾವು ಇಡಿಯನ್ನು ತಗೊಳ್ತೇವೆ. ಇಡಿಎ ಯಾವಾಗ್ಲೂ ಮಾಡ್ಲಿಂಗ್, ಮಷಿನ್ ಲರ್ನಿಂಗ್ ಮಾಡ್ಲಿಂಗ್ ಅಥವಾ ಯಾವ್ದಾದ್ರು ಪ್ರಿಡಿಕ್ಟಿವ್ ಮಾಡ್ಲಿಂಗ್ ಗಿಂತ ಮುಂಚೆ ಮಾಡುವ ಟೆಕ್ನಿಕ್. ಇದರಿಂದ ನಾವು ಡೇಟಾದಲ್ಲಿರೋ ಪ್ಯಾಟರ್ನ್, ಸ್ಟ್ಯಾಟಿಸ್ಟಿಕ್ಸ್, ಗ್ರಾಫ್ ಎಲ್ಲ ತಿಳಿಯಬಹುದು. ನಾವು ಮಾಡೆಲಿಂಗ್ ಮಾಡೋಕ್ಕಿಂತ ಮುಂಚೆ ಆ ಮಾಡೆಲ್ಗೆ ಯಾವ್ದಾದ್ರು ಅಸಂಪ್ಷನ್ಸ್ ಇದ್ರೆ ಆ ಅಸಂಪ್ಷನ್ಸ್ ನ ಚೆಕ್ ಮಾಡದೆ ಇಡಿಎ. ಮತ್ತೆ ಇಡಿಎ ಇಂದ ನಾವು ಬೇರೆ ನಾನ್ ಟೆಕ್ನಿಕಲ್ ಸ್ಟೇಕ್ ಹೋಲ್ಡರ್ಸ್ ಸಿಗೆ ನಾವು ನಮ್ಮ ಡೇಟಾನ ವಿಜುವಲ್ ಚಿತ್ರ ಮುಖಾಂತರವಾಗಿ ನಾವು ಅವರಿಗೆ ಅರ್ಥ ಮಾಡಿಸಬಹುದು. ಇದು ಸುಲಭವಾಗಿ ಅವರಿಗೆ ಅರ್ಥ ಆಗುತ್ತದೆ. ಇಡಿಎದಲ್ಲಿ ಹಲವಾರು ಹಂತಗಳಿವೆ. ಇದರಲ್ಲಿ ಮೊದಲನೇದಾಗಿ ಡೇಟಾ ಸಂಗ್ರಹ. ಡೇಟಾವನ್ನ ಕಲೆಕ್ಟ್ ಮಾಡ್ತೀವಿ, ಹಲವಾರು ರೂಪದಲ್ಲಿ ಕಲೆಕ್ಟ್ ಮಾಡ್ತೀವಿ. ಒಂದು ಡೇಟಾ ಬೇಸ್ ಇಂದ ಅಥವಾ ಸರ್ವೆ, ಎಕ್ಸ್ಪೆರಿಮೆಂಟ್ ಮುಖಾಂತರವಾಗಿ ನಾವು ಡೇಟಾವನ್ನ ತಗೊಳ್ತೀವಿ. ಆ ಡೇಟಾವನ್ನ ತಗೊಂಡು ಆ ಡೇಟಾ ಶುದ್ಧೀಕರಣನೇ ನಮ್ಮ ನೆಕ್ಸ್ಟ್ ಸ್ಟೆಪ್. ಈ ಡೇಟಾ ಶುದ್ಧೀಕರಣದಲ್ಲಿ, ಡೇಟಾ ಕ್ಲೀನಿಂಗ್ ಅಲ್ಲಿ ನಾವು ಯಾವ್ದಾದ್ರು ಡೇಟಾ ಮಿಸ್ ಆಗಿದ್ರೆ, ಅದು ಇಲ್ಲ ಅಂದ್ರೆ ಅದನ್ನ ಹ್ಯಾಂಡಲ್ ಮಾಡ್ತೀವಿ. ಔಟ್ಲೈಯರ್ಸ್ ನ ತೆಗಿತೀವಿ. ಯಾವ್ದಾದ್ರು ಡೇಟಾದಲ್ಲಿ ಯಾವ್ದು ಡೇಟಾದಲ್ಲಿ ಅನಾವಶ್ಯಕವಾಗಿ ಬೇರೆ ವ್ಯಾಲ್ಯೂಸ್ ಏನಾದ್ರೂ ಬಂದಿದ್ರೆ ಅದನ್ನ ತೆಗಿಯೋದೆ ನಾವು ಡೇಟಾ ಕ್ಲೀನಿಂಗ್ ಸ್ಟೆಪ್. ಇದು ತುಂಬಾ ಮುಖ್ಯವಾದ ಸ್ಟೆಪ್, ಡೇಟಾ ಕ್ಲೀನಿಂಗ್. ಅದಾದ ಮೇಲೆ ಡೇಟಾ ಎಕ್ಸ್ಪ್ಲೋರೇಷನ್ ಸ್ಟೆಪ್. ಇದರಲ್ಲಿ ಡೇಟಾ ಅನ್ನ ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಕ್ಸ್ ಮುಖಾಂತರವಾಗಿ, ಹಲವಾರು ಪ್ಯಾರಾಮೀಟರ್ಸ್ ಮುಖಾಂತರವಾಗಿ ಅದರನ್ನ ಡಿಸ್ಕ್ರೈಬ್ ಮಾಡ್ತೀವಿ. ಹೇಗೆ ನಮ್ಮ ಡೇಟಾ ಡಿಸ್ಟ್ರಿಬ್ಯೂಷನ್ ಆಗಿದೆ, ಒಂದೊಂದು ಫೀಚರ್ ಹೇಗೆ ಡಿಸ್ಟ್ರಿಬ್ಯೂಟ್ ಆಗಿದೆ, ಆ ಫೀಚರ್ ಮಧ್ಯದಲ್ಲಿ ಯಾವ್ದಾದ್ರು ಕೋರಿಲೇಷನ್ ಇದೆನಾ, ಒಂದು ಫೀಚರ್ಗೆ ಇನ್ನೊಂದು ಫೀಚರ್ಗೆ ರಿಲೇಷನ್ ಇದೆನಾ, ಇದೇ ತಿಳಿಯದೆ ಡೇಟಾ ಎಕ್ಸ್ಪ್ಲೋರೇಷನ್.
ಮತ್ತೆ ಅದಾದ ಮೇಲೆ ಡೇಟಾ ವಿಜುವಲೈಸೇಷನ್ ನಮ್ಮ ಬೇರೆ ಇನ್ನೊಂದು ಹಂತ. ಇಲ್ಲಿ ನಾವು ಡೇಟಾವನ್ನ ಹಲವಾರು ಗ್ರಾಫ್ಗಳ ಮುಖಾಂತರವಾಗಿ ಅದರ ರಿಲೇಶನ್ಶಿಪ್, ಅದರ ಅರ್ಥ, ಆ ಡೇಟಾ ಏನು ಹೇಳುತ್ತಿದೆ, ಹೇಗೆ ಅದು ಒಂದು ಆ ಪ್ರತಿಯೊಂದು ಡೇಟಾ ಏನಾದ್ರೂ ಹೇಳುತ್ತೆ, ಆ ಡೇಟಾ ಏನು ಹೇಳುತ್ತಿದೆ ಅದು ಗ್ರಾಫ್ ಮುಖಾಂತರವಾಗಿ ನಾವು ತಿಳಿತೀವಿ. ಇದೇ ನಮ್ಮ ಡೇಟಾ ವಿಜುವಲೈಸೇಷನ್. ಡೇಟಾ ವಿಜುವಲೈಸೇಷನ್ ಇಂದ ನಾವು ಯಾ ಯಾವುದೇ ನಾನ್ ಟೆಕ್ನಿಕಲ್ ಪರ್ಸನ್ನಿಗೂ ಈ ನಮ್ಮ ಡೇಟಾ ಇನ್ಸೈಟ್ಸ್ ಅನ್ನ ಹೇಳಬಹುದು. ಇದರಿಂದ ನಾವು ನಮಗೆ ಹಲವಾರು ನಿರ್ಧಾರಗಳನ್ನ ತೆಗಿಬಹುದು. ಈ ಡೇಟಾ ವಿಜುವಲೈಸೇಷನ್ನೇ ನೆಕ್ಸ್ಟ್ ಅದಾದ ಮೇಲೆ ಇನ್ನೊಂದು ಸ್ಟೆಪ್ ಬರದೆ ಡೇಟಾ ಕನ್ಕ್ಲೂಷನ್. ಇಲ್ಲಿ ನಾವು ಡೇಟಾ ಇಂದ ಇಂಟರ್ಪ್ರೆಟ್ ಮಾಡ್ತೀವಿ, ಏನು ಅದು ನಿರ್ಧಾರ ತಗೊಳಕ್ಕೆ ಅದು ತುಂಬಾ ಉಪಯೋಗ ಆಗುತ್ತದೆ. ಇದೇ ನಮ್ಮ ಇಡಿಎದಲ್ಲಿರೋ ಹಲವಾರು ಸ್ಟೆಪ್ಗಳು. ಧನ್ಯವಾದಗಳು.